ಕರಳಲ್ಲಿ ಒಂದು ಗಡ್ಡೆ ಆಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬಂತು. ಸೊ ಇಲ್ಲಿ ಗಟ್ಟಿ ಆಗ್ಬಿಡುತ್ತೆ, ಅದು ಟ್ವಿಸ್ಟ್ ಆದಂಗೆ ಆದಾಗ ತುಂಬಾನೇ ಪೈನು. ಹೊಟ್ಟೆ ನೋವು ಇಲ್ದಾಗ ಚೆನ್ನಾಗಿರ್ತಾರೆ, ಬಟ್ ಊಟ ಮಾಡಕ್ಕೆ ಒಳಗಡೆ ಸೇರ್ತಾ ಇಲ್ಲ. ನಮಸ್ತೆ, ಮುನಿರಾಜು ಲಗ್ಗೆರೆ. ನಮ್ಮ ಸಿಸ್ಟರ್ ಮಂಜಮ್ಮ ಅಂದ್ಬಿಟ್ಟು 59, 2022 ನಲ್ಲಿ ಕರಳಲ್ಲಿ ಒಂದು ಗಡ್ಡೆ ಆಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬಂತು. ಅದು ಆಪರೇಷನ್ ಮಾಡಿದ್ವಿ. ಒಂದು 3 months ಬೈಪಾಸ್ ಮಾಡಿದ್ರು, ಹೊರಗಡೆ ಚೀಲ ಹಾಕಿದ್ರು. ಅದಾದ್ಮೇಲೆ ಮತ್ತೆ ತಿರ್ಗಾ 2ನೇ ಸಲ ಆಪರೇಷನ್ ಮಾಡಿ ಅದು ಒಳಗಡೆ ಜಾಯಿನ್ ಮಾಡಿದ್ರು. ಸೊ ಒಂದು 2 years ಚೆನ್ನಾಗಿದ್ರು. ಸ್ವಲ್ಪ ಅವ್ರ ಕೆಲಸ ಎಲ್ಲ ಅವರೇ ಮಾಡ್ಕೊಳ್ತಾ ಇದ್ರು, ಅಡಿಗೆ ಮಾಡ್ತಾ ಇದ್ರು. ಬಟ್ ಅವಾಗ್ಲೂ ಸ್ವಲ್ಪ ಸುಸ್ತಿತ್ತು, ಯಾಕೆಂದ್ರೆ 2 ಸಲ ಆಪರೇಷನ್ ಮಾಡಿದ್ಗೆ ಸುಸ್ತಿತ್ತು. 6 month ಒಂದ್ಸಲ ನಾವು ಅದನ್ನ ಮತ್ತೆ ತಿರ್ಗಾ ಚೆಕ್ ಮಾಡಿಸ್ತಾ ಇದ್ವಿ. ಏನ್ ರಿಪೋರ್ಟ್ ಅಲ್ಲಿ ನಾರ್ಮಲ್ ಬರ್ತಾ ಇತ್ತು. ಲಾಸ್ಟ್ 2024 ಅಲ್ಲಿ ಅಕ್ಟೋಬರ್ ಅಲ್ಲಿ ಚೆಕ್ ಮಾಡಿಸಿದ್ವಿ. ಸೊ ಅವಾಗ ಮತ್ತೆ ತಿರ್ಗಾ ಸೆಲ್ಸ್ ಸ್ವಲ್ಪ ಕ್ರಿಯೇಟ್ ಆಗಿದೆ ಅಂತ ಬಂದಿತ್ತು. ಸೊ ಅದನ್ನ ಮತ್ತೆ ತಿರ್ಗಾ ಆಪರೇಷನ್ ಮಾಡಿದ್ವಿ. ಸ್ವಲ್ಪ ವೀಕ್ ಆಗ್ತಾ ಬಂದ್ರು. ಲಾಸ್ಟ್ ಮಂತ್ ಅಲ್ಲಿ ಪೆಟ್ ಸ್ಕ್ಯಾನ್ ಮಾಡಿದ್ವಿ. ಪೆಟ್ ಸ್ಕ್ಯಾನ್ ಅಲ್ಲೂ ಸ್ವಲ್ಪ ಸೆಲ್ಸ್ ಇದೆ ಅಂತ ಬಂತು. ಸೊ ಮತ್ತೆ ಡಾಕ್ಟರ್ ಮೀಟ್ ಮಾಡಿದ್ಕೆ ಆಪರೇಷನ್ ಮಾಡಕ್ಕಾಗಲ್ಲ ಅಂತೇಳಿ ಮತ್ತೆ ಒಂದು ಕೀಮೋ ಕೊಟ್ರು, ಇನ್ನೊಂದು ಬೇರೆ ತರ ಕೀಮೋ ಕೊಟ್ರು. ಆ ಕೀಮೋ ಅವಳಿಗೆ ಆಗ್ಲಿಲ್ಲ. ಸೊ ರಿಯಾಕ್ಟ್ ಮಾಡ್ಲಿಲ್ಲ, ವಾಮಿಟ್ ಜಾಸ್ತಿ, ತುಂಬಾ ವೀಕ್ ಆಗ್ತಾ ಬಂದ್ಲು. ಅದಕ್ಕೆ ಇಲ್ಲಿ ನನ್ಗೆ ನನ್ನ ಫ್ರೆಂಡ್ ಅವ್ರ ಅತ್ತೆಗೂ ಸೇಮ್ ಪ್ರಾಬ್ಲಮ್ ಇತ್ತು. ಅವ್ರಿಗೂ ಹೊಟ್ಟೆ ನೋವು ಜಾಸ್ತಿ. ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಇವ್ರಿಗೆ ಹೊಟ್ಟೆ ನೋವು ಜಾಸ್ತಿ. ಸೊ ಇಲ್ಲಿ ಗಟ್ಟಿ ಆಗ್ಬಿಡುತ್ತೆ, ಅದು ಪೈನ್ ಬಂದ್ಬಿಡುತ್ತೆ. ಅದು ಟ್ವಿಸ್ಟ್ ಆದಂಗೆ ಆದಾಗ ತುಂಬಾನೇ ಪೈನ್, ಇರಿಟೇಷನ್ ಆಗುತ್ತೆ. ಸೊ ಇದನ್ನ ನನ್ನ ಫ್ರೆಂಡ್ ಹೇಳಿದಾಗ ನಾನು ನೋಡೋಣ ಒಂದ್ಸಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಒಂದು ವೀಕ್ ಇಂದ. ಸೊ ನಿನ್ನೆ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಅದಕ್ಕೆ ಇವಾಗ ಬಂದಿದ್ದೀನಿ. ಸೊ ನೋಡೋಣ, ಮೆಡಿಸಿನ್ಸ್ ಕೊಡೋಣ ಅಂತ ಹೇಳಿದ್ದಾರೆ. ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಏನೇನ್ ಮಾಡ್ಬೇಕು ಅಂತ ಹೇಳಿ. ಸೊ ಇದ್ರಲ್ಲಿ ಏನಾದ್ರು ಅವರು ಮೆಡಿಸಿನ್ಸ್ ರಿಯಾಕ್ಟ್ ಆಯ್ತು ಅಂದ್ರೆ ಸೊ ನೋಡೋಣ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನಿಂದ. ಏನಾಗುತ್ತೆ ನೋಡೋಣ. ಅವ್ರಿಗೆ ಆಕ್ಚುಲ್ ಮೋಷನ್ ಹೋಗುವಾಗ ಬ್ಲಡ್ ಹೋಗ್ತಾ ಇತ್ತು. ಗಟ್ಟಿ ಪದಾರ್ಥ ತಿಂದ್ರೆ ಮೋಷನ್ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅವರು ಹಸುನಲ್ಲಿ ಹಾಲೆಲ್ಲ ಕರಿತಾ ಇದ್ರು. ಸೊ ಆ ಹೀಟ್ ಇಂದ ಆಗಿದೆ ಅಂದ್ಬಿಟ್ಟು ಮಾಮೂಲಿ ಕ್ಲಿನಿಕ್ಗೆ ಹೋಗ್ಬಿಟ್ಟು ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡ್ ಬರೋದು, ಎಳ್ನೀರ್ ಕೊಡೋದು, ಇದೆಲ್ಲ ಮಾಡಿದ್ವಿ. ಅದು ಆಗ್ಲಿಲ್ಲ. ಆಮೇಲೆ ನಾವು ಫೈಲ್ಸ್ ಅನ್ಕೊಂಡು ಅದು ಫೈಲ್ಸ್ ಎಲ್ಲ ಮತ್ತೆ ತಿರ್ಗಿ ಹಂಗೆ ಇದಾಗ್ತಾ ಇತ್ತು. ಅದಾದ್ಮೇಲೆ MRI ಮಾಡಿ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ಚೆಕ್ ಮಾಡಿದ್ವಿ. ಅದು ಹಾಫ್ ಆಫ್ ದಿ ಇದೆ ಹೋಗ್ತಾ ಇತ್ತು. ಅದು ಎಲ್ಲಿ ಗಡ್ಡೆ ತರ ಇದಾಗಿತ್ತು ಅಲ್ಲಿಂದ ಕೆಳಗಡೆ ಹೋಗ್ತಾ ಇರ್ಲಿಲ್ಲ. ಡಾಕ್ಟ್ರು ಹೇಳ್ತಾ ಇರೋದೇನಂದ್ರೆ ಅವ್ರಿಗೆ ಒಂದೇ ಒಂದು ನೀಡಲ್ ಅಷ್ಟು ಮಾತ್ರ ಗ್ಯಾಪ್ ಇತ್ತು. ಆ ಗ್ಯಾಪ್ ಅಲ್ಲಿ ಅವ್ರಿಗೆ ಮೋಷನ್ ಪಾಸ್ ಆಗ್ತಿತ್ತು ಸ್ವಲ್ಪ ಸ್ವಲ್ಪ. ಆ ಮೋಷನ್ ಪಾಸ್ ಆಗುವಾಗ ಏನೋ ಬ್ಲಡ್ ಬರ್ತಾ ಇತ್ತು. ಸೊ ಅದ್ ಮೇಲ್ಗಡೆ ಎಲ್ಲೂ ರಿಯಾಕ್ಟ್ ಆಗಿರ್ಲಿಲ್ಲ, ಅದು ಕೆಳಗಡೆ ಪುಷ್ ಮಾಡ್ತಾ ಇತ್ತಲ್ಲ, ಏರ್ ಮುಖಾಂತರ ಹೋಗ್ತಾ ಇತ್ತು ಅಂತೇಳಿ ಇದು ಮಾಡಿದ್ರು. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿಸಿದ್ವಿ. ನಮ್ಗೆ ಗೊತ್ತಾಗ್ತಿದಂಗೆ, ಸಿಂಪ್ಟಮ್ ಗೊತ್ತಾಗ್ತಿದಂಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿದ್ವಿ. ಅಲ್ಲೂ ಸಕ್ಸಸ್ ಆಯಿತು ಅಂತ ಅನ್ಕೊಂಡ್ವಿ. ಬಟ್ 2 years ಅವರು ನಾರ್ಮಲ್ ಆಗಿ ಚೆನ್ನಾಗಿದ್ರು. ಈಗ ಒಂದು 6 to 7 month ಇಂದೀಚೆಗೆ ತುಂಬಾ ಜಾಸ್ತಿ ಸುಸ್ತಾಗ್ತಾ ಇದಾರೆ. ಕರಳೊಳಗಡೆ ಗಡ್ಡೆ ಇದ್ದಿದ್ದು ಅದು ತೋರ್ಸಿದ್ರು, ಆಪರೇಷನ್ ಮಾಡಿದಾದ್ಮೇಲೆ ತೋರ್ಸಿದ್ರು. ಅವತ್ತು ಫುಲ್ ಅಲ್ಲೇ ಇದ್ವಿ ನಾವು. ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಇರ್ಲಿಲ್ಲ. ಇವಾಗ ಅದೇ ಅವರು ಪೇಷಂಟ್ ಆಕ್ಟಿವ್ ಆಗಿದ್ದಾರೆ, ಬಟ್ ಏನಂದ್ರೆ ಊಟ ಸೇರ್ತಾ ಇಲ್ಲ, ವಾಮಿಟ್ ಜಾಸ್ತಿ, ಸುಸ್ತು, ಹೊಟ್ಟೆ ನೋವು ಇಲ್ದಾಗ ಚೆನ್ನಾಗಿರ್ತಾರೆ, ಬಟ್ ಊಟ ಮಾಡಕ್ಕೆ ಒಳಗಡೆ ಸೇರ್ತಾ ಇಲ್ಲ. ಸೊ ಅದು ಪ್ರಾಬ್ಲಮ್. ಸೊ ನನ್ನ ಕೊಲಿಗ್ ಒಬ್ರು ಹೇಳಿದ್ರು, ಅವರ ಅತ್ತೆಗೂ ಸೇಮ್ ಪ್ರಾಬ್ಲಮ್ ಇತ್ತಂತೆ, ಅವ್ರಿಗೂ ಹಿಂಗೆ ಹೊಟ್ಟೆ ನೋವೆಲ್ಲ ಇತ್ತಂತೆ. ಸೊ ಅದಕ್ಕೇನೆ ಒಂದ್ಸಲ ಟ್ರೈ ಮಾಡಿ ನೋಡು ಅಂತ ಹೇಳಿದ್ರು. ನಮ್ಮ ಅತ್ತೆ ಸ್ವಲ್ಪ ಪರವಾಗಿಲ್ಲ, ಇವಾಗ ಬೆಟರ್ ಆಗಿದ್ದಾರೆ, ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರು. ಆಯುರ್ವೇದಿಕ್ ಲೇಟ್, ಬಟ್ ಕ್ಯೂರಿಂಗ್ ಕ್ಲಿಯರ್ ಆಗುತ್ತೆ ಅದು. ಸೊ ಮನುಷ್ಯನಿಗೆ ಮೆಡಿಸಿನ್ ಅದು ರಿಯಾಕ್ಟ್ ಮಾಡಿದ್ರೆ ಸೊ ಅದು ಆಯುರ್ವೇದಿಕ್ ಕ್ಲಿಯರ್ ಆಗುತ್ತೆ. ಸೊ ಡಾಕ್ಟ್ರು ಹೇಳಿದ್ದಾರೆ ಅಂದ್ರೆ ಅವರು ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಇದೆ, ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡೋಣ. ಸೊ ಏನ್ ರಿಸಲ್ಟ್ ಬರುತ್ತೆ ನೋಡೋಣ ಫಸ್ಟ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಲೋ ಲೆವೆಲ್ ಅಲ್ಲೇ ಕೊಡೋಣ ಡೋಸೇಜ್, ಯಾಕೆಂದ್ರೆ ಅವ್ರು ತಡ್ಕೊಳಕ್ಕಾಗಲ್ಲ. ಇದು ಸ್ವಲ್ಪ ಅವ್ರಿಗೆ ರಿಯಾಕ್ಟ್ ಆಗಿ ಅವ್ರು ಸ್ವಲ್ಪ ಬೆಟರ್ ಆಗ್ತಾ ಬಂದ್ರೆ ಸೊ ಡೋಸೇಜ್ ಇನ್ಕ್ರೀಸ್ ಮಾಡೋಣ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್.